ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂದರೆ ತಲೆ ನೋವ್ತಾ ಇತ್ತು. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ವ್ಲಾಗ್ ಮಾಡೋಕ್ಕೆ ಕಾರಣ ಅಂತಂದರೆ, ಪುಟ್ಟನ ಹಾಕ್ಕೊಂಡು ಹೆಂಗೆ ಕೆಲಸ ಮಾಡ್ಕೊತೀನಿ, ಅವ್ನು ಕೆಲಸ ಮಾಡಿಸ್ಕೊಡ್ತಾನೋ ಇಲ್ವೋ, ಸೊ ಅವನ್ನ ಹಾಕ್ಕೊಂಡು ಹೆಂಗೆ ಸುಧಾರಿಸ್ಕೊಂಡು ಕೆಲಸ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡದಿರೋ ಥರ. ಓಕೆ ಫ್ರೆಂಡ್ಸ್, ನೋಡಿ, ಫಸ್ಟ್ ನಾವು ಮಾಡಬೇಕಾಗಿರೋದು ಏನಂದರೆ, ಇವತ್ತು ಶುಕ್ರವಾರ ಇರೋದ್ರಿಂದ ಮನೆಯನ್ನೆಲ್ಲ ತೊಳ್ಕೊಬೇಕು. ಸೊ ಹಂಗಾಗಿ ಬೂದಿನ ತೆಗಿಬೇಕು ಫಸ್ಟ್ ಒಲೆಯಿಂದ, ಯಾಕಂದರೆ ನೀರು ಕಾಯಿಸ್ಕೊತೀವಲ್ಲ. ಸೊ ಹಂಗಾಗಿ ಫಸ್ಟು ಕ್ಲೀನಾಗಿ ಬೂದಿನ ತಗೊತೀನಿ ನಾನು. ಬೂದಿನ ತಗೊಂಡಾದ್ಮೇಲೆ ಸ್ನಾನಕ್ಕೆ ನೀರು ಇಟ್ಕೊಂಡು ಫಸ್ಟ್ ಮನೆಯೆಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವ್ರಿಗೆ ಹೋಗಿ ಬರಬೇಕು. ಸೊ ಬೂದಿನೆಲ್ಲ ತಕ್ಕೊಂಬಿಡ್ತೀವಿ ಕ್ಲೀನಾಗಿ. ಒಲೆನೂ ಸಾರಿಸ್ಕೊತೀವಿ, ಒಲೆ ಹೊಡೆದಿರೋದ್ರಿಂದ ಏನೂ ಸಾರ್ಸೋಕ್ಕೆ ಹೋಗಿಲ್ಲ. ನಮ್ಮ ಅತ್ತೆ ಬಂದು ಹಾಕ್ಕೊಡ್ತೀನಿ ಅಂದಿದ್ದಾರೆ. ಬರ್ತಾರೆ ನಮ್ಮ ಅತ್ತೆ, ಬಂದು ಹಾಕೊಂಡು ಕೊಡ್ತಾರೆ. ಹಾಕೊಂಡು ಕೊಟ್ಟಮೇಲೆ ಕ್ಲೀನಾಗಿ ಒಲೆ ಎಲ್ಲ ಸಾರಿಸ್ಕೊಬೇಕು. ಸದ್ಯಕ್ಕೆ ಈಗೇನು ನಾನು ಒಲೆ ಸಾರಿಸ್ಕೊಂಡಿಲ್ಲ, ಅಷ್ಟೇ ಬೂದಿ ಮಾತ್ರ ತಕ್ಕೊತೀನಿ. ಓಕೆ ಫ್ರೆಂಡ್ಸ್, ಈಗ ಬೂದಿ ತೆಗೆದಾಯಿತು ನೋಡಿ. ಇಲ್ಲಿ ಪಾತ್ರೆ ಹಾಗೆ ಇದೆ, ರಾತ್ರಿ ಊಟ ಮಾಡಿ ಹಂಗೆ ಬಿಟ್ಟು ಹೋಗಿದ್ವಿ. ಸೊ ಪಾತ್ರೆ ಜೋಡಿಸಿ ಪಾತ್ರೆ ತೊಳಿಬೇಕು. ಎಲ್ಲಿಗೆ ಬರ್ತೀಯಾ? ಎಲ್ಲಿಗೆ ಬರ್ತೀಯಪ್ಪ? ಆಡಲ್ಲೇ ನೋಡಿ ಫ್ರೆಂಡ್ಸ್, ಹಿಂಗೆ ಮುಂದಕ್ಕೆ ಬಂದುಬಿಡ್ತಾನೆ. ಎಲ್ಲಿದ್ರು ಅಲ್ಲಿ ನಾನು ಅವ್ನ ಮುಂದೆನೇ ಕೂತ್ಕೊಂಡಿರ್ಬೇಕಂತೆ. ನೀನು ಮುಂದೆ ಕೂತ್ಕೊಂಡೇ ಇರ್ಬೇಕಾ ನಾನು? ಆಡೋಗಲ್ಲೇ ಪುಟ್ಟು, ಆಡಮಲ್ಲೇ, ಅಲ್ಲ ಆಡು. ಎದ್ದೆ ಅಜ್ಜಿ. ನೋಡಿ ಫ್ರೆಂಡ್ಸ್, ಹಿಂದೆ ಈ ಜೋಳ ಇತ್ತಲ್ಲ, ಸೊ ಎಲ್ಲ ಕಿತ್ತಿದ್ದಾರೆ ಜೋಳನ. ನೋಡಿ ಆ ಕಡೆ ಇದು ಎಲ್ಲ ನಮ್ಮ ಮನೆ ಹಿಂದೆ ಇರೋ ಜೋಳ ಎಲ್ಲ ಕಿತ್ತಿದ್ದಾರೆ ಕ್ಲೀನಾಗಿ. ತೆನೆ ಮುರಿಯೋಕೆ ಬರ್ತಾರೇನೋ, ಬರ್ಬೋದು. ನೋಡಿ ಇದು ನಮ್ಮ ಮಾಡಿ, ಇಲ್ಲಿ ಜೋಳ ಹಾಕಿದ್ದಾರೆ. ಇಲ್ಲ ಐತೆ ನೋಡ್ರಿ ಕಪ್. ರೋಡ್ ಕಾಣಿಸುತ್ತೋ ಇಲ್ವೋ? ಅಲ್ಲಿ ಫ್ಯಾಕ್ಟ್ರಿ ಕಾಣ್ತಾ ಇದೆ ಅಲ್ಲ, ಇದಿಷ್ಟು ಕಬ್ಬೆ. ನೋಡಿ ಫ್ರೆಂಡ್ಸ್, ಇದು ನನ್ನ ಒಗ್ದಾಕಿರೋ ಬಟ್ಟೆ. ಒಣಗಿರಲಿಲ್ಲ, ಸೊ ಒಂದೊಂದು ಒಣಗಿತ್ತು. ಹಂಗಾಗಿ ಯಾವ್ದಾದ್ರು ಒಣಗಿದೆಯೋ ಯಾವ್ದಾದ್ರು ಒಣಗಿಲ್ವೋ, ಒಣಗಿರೋದನ್ನು ಮಡಿಚಿಡ್ತೀನಿ. ಸೊ ಒಣಗದೇ ಇರೋದನ್ನು ಮತ್ತೆ ಬಿಸಿಲಿಗೆ ಒಣಗಾಕಬೇಕು. ಸೊ ಪುಟ್ಟದ್ದು ಬೇರೆ, ನಂದು ಬೇರೆ, ಅವ್ರ ಅಪ್ಪದ್ದು ಬೇರೆ ಸಪ್ರೇಟ್ ಮಾಡಿಡ್ತೀನಿ ನಾನು.
ಅಪ್ಪು ಬಾಯ್ಲಿ. ನನ್ನ ಬಟ್ಟೆಗಿಂತ ನನ್ನ ಮಗಂದೇ ನನ್ನ ಗಂಡಂದೇ ಜಾಸ್ತಿ ಬಟ್ಟೆ ಬಿದ್ದಿರುತ್ತೆ. ನನ್ನ ಮಗನಿಗಂತೂ ದಿನಕ್ಕಿಲ್ಲ ಅಂದರೂ 2-3 ಜೊತೆ ಡ್ರೆಸ್ ಚೇಂಜ್ ಮಾಡಬೇಕು. ಇನ್ನು ಅವರಪ್ಪ ಕೆಲ್ಸಕ್ಕೆ ಹೋಗ್ತಾನೆ, ಬೆಳಗ್ಗೆ ಒಂದು ಸಂಜೆಗೊಂದು. ನಾನು ಇವತ್ತು ಹಾಕೊಂಡಿರೋದು ಮತ್ತು ನಾಳೆ ಬೆಳಗ್ಗೆನೆ. ಹಾಗಾಗಿ ಬಟ್ಟೆಗಳು ನೆನೆಸಿಟ್ಟುಬಿಟ್ಟು ಒಗೆದಾಕ್ಬಿಟ್ರೆ ಕೊಳೆ ಎಲ್ಲ ಬಿಟ್ಟಿರುತ್ತೆ. ನೆನೆಸಿಡ್ತೀನಿ, ಒಗೆದಾಕ್ಬಿಟ್ರೆ ಮುಗೀತು. ಎಲ್ಲ ಪುಟ್ಟು ಮಲ್ಕೊಂಡಿರೋವಾಗಲೇ ಮಾಡ್ಕೊಬೇಕು. ಅವ್ನು ಎದ್ದರೆ ಏನೂ ಮಾಡಿಸ್ಕೊಡಲ್ಲ. ಹಂಗಾಗಿ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಅವರಪ್ಪ ಇರೋವಾಗ ಎತ್ಕೊಂಡಿರ್ತಾರೆ. ಅವರಪ್ಪ ಇದ್ದಾಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಅವರಪ್ಪ ಕೆಲ್ಸಕ್ಕೆ ಹೋದ್ಮೇಲೆ ಸ್ವಲ್ಪ ನನಗೆ ಕಷ್ಟ. ಹಠ ಮಾಡ್ತಾನಲ್ವ ಜಾಸ್ತಿ, ಸೊ ಹಂಗಾಗಿ ನೋಡಿ ಫ್ರೆಂಡ್ಸ್, ಈಗ ಮನೆ ಎಲ್ಲ ಕ್ಲೀನಾಗಿ ಗುಡಿಸಿ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ. ಸೊ ಪಾತ್ರೆಗಳೆಲ್ಲ ಹೊರಗಡೆ ಇಟ್ಟಿದ್ದೀನಿ ತೊಳೆಯೋಣ ಅಂತ. ಮನೆ ಎಲ್ಲ ಗುಡಿಸ್ದೆ. ಪುಟ್ಟು ಮಲ್ಕೊಂಡಿದ್ದಾನೆ, ಸೊ ಹಂಗಾಗಿ ಅವರಪ್ಪ ಮಲಗಿಸಿದ್ದಾರೆ. ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ಮನೆ ಒರೆಸ್ತಾ ಇದ್ದೀನಿ. ಇವಾಗ ಮನೆ ಒರೆಸಿದ್ಮೇಲೆ ಪಾತ್ರೆ ತೊಳೆದು ಟಿಫನ್ಗೆ ಏನಾದರೂ ಮಾಡಬೇಕು. ಇವಾಗ ಶುಕ್ರವಾರ ಅಲ್ವಾ, ಪೂಜೆ ಮಾಡ್ಕೊಂಬರ್ಬೇಕು ಹೋಗಿ. ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಬರ್ತಾರೆ. ಸೊ ನಾನು ಅಷ್ಟರಲ್ಲಿ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡಿದರೆ ಅವ್ರು ಹೋಗ್ಬಿಟ್ಟು ಬರ್ತಾರೆ. ಅವ್ರು ಹೋಗಿ ಬಂದಮೇಲೆ ಏನಾದ್ರು ಟಿಫನ್ ಮಾಡಬೇಕು. ಶುಕ್ರವಾರ ಉಪವಾಸ ಇರ್ತಾರೆ ಅವರು. ಸೊ ಹಂಗಾಗಿ ಉಪ್ಪಿಟ್ಟು ಮಾಡಿಬಿಡ್ತೀನಿ ಶುಕ್ರವಾರದೊತ್ತು. ಉಪ್ಪಿಟ್ಟು ಮಾಡಿ ಸಾಯಂಕಾಲ ಏನಾದರೂ ಅಡುಗೆ ಮಾಡಬೇಕು ಮತ್ತೆ. ಹಂಗಾಗಿ ಪುಟ್ಟು ಮಲ್ಕೊಂಡಿರೋವಾಗಲೇ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನಾನು ಬೇಗ. ಅವರಪ್ಪ ಇದ್ದಾಗ ಎತ್ಕೊತಾರೆ, ಅವರಪ್ಪ ಆಡಿಸ್ತಾ ಇರ್ತಾರೆ. ಅವರಪ್ಪ ಎತ್ಕೊಂಡಾಗ ನಾನು ಕೆಲಸ ಮಾಡ್ಕೊಬೇಕು. ಅವರಪ್ಪ ಕೆಲ್ಸಕ್ಕೆ ಹೋದ್ಮೇಲೆ ಅವನು ಮಲ್ಕೊಳೋದು ಸ್ವಲ್ಪ ಕಷ್ಟನೇ. ಯಾವಾಗಾದರೂ ಮಲ್ಕೊಂಡಂದರೆ ಅಕಸ್ಮಾತ್ ನನ್ನ ಕೆಲಸಗಳಾಗುತ್ತೆ. ಮಲ್ಕೊಳ್ಲಿಲ್ಲ ಅಂದರೆ ಏನೂ ಕೆಲಸ ಆಗೋದಿಲ್ಲ. ಸೊ ಹಂಗಾಗಿ ಅವ್ನು ಆಡಿಸ್ಕೊಂಡಿರ್ತೀನಿ. ಈಗ ಮನೆ ಒರೆಸ್ಕೊಂಡು ಎಲ್ಲ ಬಟ್ಟೆ ಇದೆ ಇನ್ನೂ ಒಗೆಯೋದು, ಬಟ್ಟೆ ಒಗಿಬೇಕು. ಸೊ ನಾನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡ್ಕೊಂಡು ಬಟ್ಟೆ ಒಗೆದು ಪುಟ್ಟು ಎದ್ದೋಳೋ ಅಷ್ಟರಲ್ಲಿ ಕೆಲಸಗಳೆಲ್ಲ ಮಾಡ್ಕೊಬೇಕು. ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡೋದಾಗುತ್ತೋ ನೋಡಬೇಕು. ಉಪ್ಪಿಟ್ಟು ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಅವಲಕ್ಕಿ ಏನಾದರೂ ಮಾಡ್ತೀನಿ. ಸೊ ಇಲ್ಲಿ ಈಗ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸಿದ್ಮೇಲೆ ಸ್ನಾನ ಮಾಡ್ಕೊಂಬಂದು ಉಪ್ಪಿಟ್ಟು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಅಷ್ಟರಲ್ಲಿ ನಮ್ಮ ಪುಟ್ಟು ಎದ್ದೊಳ್ಬೋದು. ಮಲ್ಕೊಂಡು ಭಾಳ ಹೊತ್ತಾಯಿತು. ಸೊ ಅವ್ನು ಮಲ್ಕೊಂಡು ಒಂದು ಅರ್ಧ ಗಂಟೆ ಮೇಲೆ ಆಯಿತು. ಎದ್ದು ಬಿಡ್ತಾನೆ ಇವಾಗ. ಸೊ ಅವ್ನು ಎದ್ದೋಳೋ ಅಷ್ಟರಲ್ಲಿ ಮನೆ ಒರೆಸ್ಕೊಂಡ್ಬಿಡ್ತೀನಿ ನಾನು. ಸೊ ನೋಡಿ, ಇಲ್ಲಿ ನಮ್ಮ ಪುಟ್ಟು ಎದ್ದು ಆಡ್ತಾ ಇದ್ದಾನೆ. ನಾನು ಪಾತ್ರೆ ತೊಳ್ಕೊಂಬರೋ ಅಷ್ಟರಲ್ಲಿ ಎದ್ದಿದ್ದ. ಸೊ ಅವರಪ್ಪ ವೀಡಿಯೋ ಮಾಡ್ತಾ ಇರೋದು. ಬೆಕ್ಕಿನ ಜೊತೆ ಆಟಾಡ್ತಾ ಇದ್ದಾನೆ. ನಾವೆಷ್ಟೇ ನಿಧಾನವಾಗಿ ಎದ್ದು ಅವನಿಗೇನು ಶಬ್ದ ಆದರೆ ಆಗಬಾರ್ದು ಅಂತೇಳ್ಬಿಟ್ಟು ಎಷ್ಟೇ ನಿಧಾನವಾಗಿ ಕೆಲಸ ಮಾಡಿಕೊಂಡ್ರು ಎದ್ದೇ ಬಿಟ್ಟಿರ್ತಾನೆ. ಸೊ ಹಂಗಾಗಿ ನಾನು ಪಾತ್ರೆ ತೊಳ್ಕೊಂಬರೋ ಅಷ್ಟರಲ್ಲಿ ಎದ್ದು ಬೆಕ್ಕಿನ ಜೊತೆ ಆಟಾಡ್ತಾ ಇದ್ದೆ. ಸರಿ ಆಟಾಡ್ಕೊತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ. ನೋಡಿ, ಆ ಬೆಕ್ಕನ್ನ ಹೆಂಗೆ ಕಿವಿ ಹಿಡ್ಕೊಂಡು ಎಳೆಯೋದು, ಅದು ಸುಮ್ಮನೆ ಇರುತ್ತೆ ಬೆಕ್ಕು, ಸಮಾಧಾನ ಜಾಸ್ತಿ ಏನೂ ಮಾಡೋದಿಲ್ಲ ಬೆಕ್ಕು. ಅದು ನೋಡಿ ಹೆಂಗೆ ಆಟಾಡ್ತಾ ಇದ್ದಾನೆ ಅದ್ರ ಜೊತೆ. ಬೆಕ್ಕು ಅಂದರೆ ತುಂಬ ಇಷ್ಟ ಅವನಿಗೆ. ಮತ್ತು ಬೇರೆ ಏನು ನಾಯಿ ನೋಡಿದ್ರೆ ಭಯ ಪಡ್ತಾನೆ. ಬೆಕ್ಕು ಒಂದೇ ಅಷ್ಟೇ ಇಷ್ಟ ಅವನಿಗೆ. ನಾವೇ ಸಾಕಿರೋದು ಮನೆಯಲ್ಲಿ ಬೆಕ್ಕಿದನ್ನು. ಸೊ ಬೆಕ್ಕಿನ ಜೊತೆ ಆಟಾಡ್ತಿದ್ದ ಅಂತ ಅಂದ್ಬಿಟ್ಟು ನಾನು
ಸ್ನಾನ ಮಾಡ್ಕೊಳಕ್ಕೆ ಹೋದೆ. ಸೊ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು. ಮನೇಲಿ ನಾನು ಪೂಜೆ ಮಾಡ್ತೀನಿ, ಹೋಗಿ ಅವರಲ್ಲಿ ಅಮ್ಮನ ಗುಡಿಗೆ ಹೋಗಿ ಅವ್ರು ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ನಾನು ಸ್ನಾನ ಮಾಡಿಕೊಂಡು ಮನೇಲಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಅದಾದಮೇಲೆ ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡೆ. ನೋಡಿ, ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡಿಕೊಂಡು ಸ್ಟವ್ ಅನ್ನಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೊ ನಾನು ಈರುಳ್ಳಿ, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ ಫಸ್ಟೇ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಮಗು ಎದ್ದರೆ ಅದನ್ನು ಕಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಂತಂದ್ಬಿಟ್ಟು. ಸೊ ಅವ್ನು ಅಳ್ತಾನೆ, ಎತ್ಕೊಂಡಿರ್ಬೇಕಲ್ವ. ಸೊ ನನ್ನ ಗಂಡನೂ ಕೆಲ್ಸಕ್ಕೆ ಹೋಗಬೇಕು, ಹಂಗಾಗಿ ಫಸ್ಟೇ ಕಟ್ ಮಾಡಿ ಇಟ್ಕೊಂಡು ಇದ್ದೆ ನಾನು ಈರುಳ್ಳಿ, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ. ಸೊ ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನು ನಾನು ಒಬ್ಬಳೇ ಅಲ್ವಾ ತಿನ್ನೋದು, ಸೊ ಹಂಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಸಾಕು. ಮತ್ತು ಸಾಯಂಕಾಲದವರೆಗೂ ನನ್ನ ಗಂಡ ಏನೂ ತಿನ್ನಲ್ಲ. ಸಾಯಂಕಾಲಕ್ಕೆ ಏನಾದರೂ ಅಡುಗೆ ಮಾಡಬೇಕಲ್ವ, ಸುಮ್ಮನೆ ಇವಾಗ ಯಾಕೆ ಮಾಡಿಡೋದು ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಉಪ್ಪಿಟ್ಟು ಮಾಡಿಬಿಡೋಣ ಸುಮ್ಮನೆ ನಾನು ಒಬ್ಬಳಿಗೆ ಅಂದ್ಬಿಟ್ಟು ಸರಿ ಅಂತೇಳಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ. ಪುಟ್ಟನೂ ಮಲ್ಕೊಂಡಿದ್ದ ಮತ್ತು. ಸೊ ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಎಲ್ಲ ಮಾಡಿದೆ. ಸೊ ನಮ್ಮ ಯಜಮಾನ್ರು ಸಹ ದೇವ್ರಿಗೆ ಹೋಗ್ಬಿಟ್ಟು ಬಂದರು. ಉಪ್ಪಿಟ್ಟು ಮಾಡ್ತಾಯಿದ್ದೆ, ಅವ್ರು ಕುತ್ಕೊಂಡಿದ್ರು. ಸೊ ಉಪ್ಪಿಟ್ಟು ರೆಡಿ ಮಾಡಿ ಬೇಗ ಬೇಗ ಅಂತ ಇದ್ರು ಅವರು, ಯಾಕೆಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ವ. ಓನರ್ ಬೇರೆ 10 ಗಂಟೆ ಒಳಗಡೆ ಅವರು ಹೊಲದಲ್ಲಿರಬೇಕು, ಇಲ್ಲಾಂದರೆ ಓನರ್ ಫೋನ್ ಮಾಡ್ತಾರೆ. ಅದಕ್ಕೆ ಹಂಗಾಗಿ ಬೇಗ ಮಾಡಂತ ಇದ್ರು. ಆಯಿತು, ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ಉಪ್ಪಿಟ್ಟಿಗೆ ಟೊಮೊಟೊ ಹಣ್ಣು ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪಿಟ್ಟು ತರಕಾರಿನೆಲ್ಲ ಹಾಕ್ತಾಯಿದ್ದೀನಿ, ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ಚೆನ್ನಾಗಿ, ಯಾಕೆಂದರೆ ಎಣ್ಣೆ ಜೊತೆ ಕುಡ್ಕೊಬೇಕಲ್ವ. ಸೊ ಹಂಗಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು 4ರಿಂದ 5 ಮೆಣಸಿನ್ಕಾಯಿ ಅಷ್ಟೇ ತಗೊಂಡಿದ್ದೀನಿ, ಏಕೆಂದರೆ ನನ್ನ ಗಂಡನ ಖಾರ ಜಾಸ್ತಿನೇ ಇರಬಾರ್ದು. ಹಂಗಾಗಿ ಒಂದು 4ರಿಂದ 5 ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಬೋದು. ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು, ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಬೋದು. ನಾನಿಲ್ಲಿ ನೋಡಿ ಒಂದು ಅರ್ಧ ಇಂಚಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಕಡಲೆ ಬೀಜ ಹಾಕ್ತೀನಿ ಈಗ. ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಅದಾದಮೇಲೆ ಮತ್ತೆ ಮಿಕ್ಸ್ ಮಾಡ್ತೀವಿ. ಈಗ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ. ಒಂದು 3 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ನೀವು ಹಾಕೋಬೋದು.
ಸೊ ನೋಡಿ ಫ್ರೆಂಡ್ಸ್, ಇದು ಸ್ವತಃ ನಾವೇ ಹೊಲದಲ್ಲಿ ಬೆಳೆದಿರೋ ಗೋಧಿ ಇದ್ದು, ಆ ಗೋಧಿಯಿಂದ ನುಚ್ಚೊಡ್ಸಿದೀವಿ. ಇದರಿಂದ ಉಪ್ಪಿಟ್ಟು ಮಾಡ್ಬೋದು, ಚಚ್ಕ ಆಗಲಿ ಏನಾದರೂ ಮಾಡ್ಬೋದು. ನುಚ್ಚು ನಾವೇ ಓಡಿಸ್ತೀವಿ. ಗೋಧಿ ಅಂಗಡಿಯಿಂದ ಯಾವುದೇ ರೀತಿಯ ಉಪ್ಪಿಟ್ಟು ರವೆ ಏನು ತರೋದಿಲ್ಲ. ಸ್ವತಃ ನಾವೇ ಹೊಲದಲ್ಲಿ ಬೆಳೆದಿರೋ ಅಂಥ ಗೋಧಿಯಲ್ಲಿ ನುಚ್ಚೊಡಿಸಿ ಗೋಧಿ ಉಪ್ಪಿಟ್ಟು ಮಾಡ್ತೀವಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದನ್ನ ಶಾವಿಗೆ ಹಿಡಿಯೋಣ. ಹಿಟ್ಟು ಮಿಕ್ಸ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಹಿಟ್ಟು ಬಂದಿದೆ ಅಂತ. ನಾವೇ ಯಾಕಂದರೆ ನುಚ್ಚೊಡ್ಸಿರ್ತೀವಲ್ಲ, ಹೊಲದಲ್ಲಿ ಬೆಳೆದಿರೋ ಗೋಧಿ ಅಲ್ವಾ, ಸೊ ಈ ಥರ ಹಿಟ್ಟು ಬಂದಿದೆ. ಇದನ್ನು ಸಪ್ರೇಟ್ ಮಾಡಿ ಇದನ್ನು ಬಿಸಾಕ್ದಿರ, ವೇಸ್ಟ್ ಮಾಡ್ದಿರ ಆಡಿಗೆ ಇಡ್ತೀವಿ. ಮಾಡಿ ತಿನ್ನುತ್ತೆ. ನೀರಲ್ಲಿ ಕಲಸಿಡ್ತೀವಿ ಆಡಿಗೆ. ಸೊ ಯಾವುದೇ ರೀತಿ ವೇಸ್ಟ್ ಮಾಡಲ್ಲ ನಾವು, ಯಾಕಂದರೆ ಹೊಲದಲ್ಲಿ ಇರ್ತೀವಲ್ಲ. ಸೊ ಒಂದೊಂದು ವಸ್ತು ಕೂಡ ಒಂದೊಂದು ಇಂಪಾರ್ಟೆಂಟ್ ನಮಗೆ. ಇಲ್ಲೇನೋ ಹತ್ರ ಇಲ್ಲ, ಅಂಗಡಿಗಳು ಹೋಗಿ ತೊಗೊಂಬರೋಣ ಅನ್ನೋದಕ್ಕೆ ಏನೇ ಆಗಲಿ ಒಂದು 2-3 ಕಿಲೋಮೀಟ್ರ್ ಹೋಗಬೇಕು. ಸೊ ಏನೂ ವೇಸ್ಟ್ ಮಾಡೋದಿಲ್ಲ ನಾವು. ಇದನ್ನು ಹಂಗೆ ಇಡ್ತೀನಿ. ಈ ಕಡೆ ನೀರು ಕುದೀತಾ ಇದೆ. ಉಪ್ಪು ಟೆಸ್ಟ್ ಮಾಡಿ, ಉಪ್ಪು ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಇಲ್ಲಿ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಇನ್ನೊಂದು ಸ್ವಲ್ಪ ಹಾಕೊತಾ ಇದ್ದೀನಿ. ನೋಡಿ ಇಲ್ಲಿ ಇಷ್ಟು ಎತ್ಕೊಂಡು ಅಡ್ಡಾಡ್ಬೇಕಂತ ಇವನ್ನ ಒಂದು ಅಗದಾದ್ರೂ ಮಾಡಿಸ್ಕೊಡ್ತಾನ ಇವನು. ಅಯ್ಯ ನೋಡಲ್ಲಿ, ಹಾಯ್ ಮಾಡಿ, ಹಾಯ್ ಫ್ರೆಂಡ್ಸ್ ಅನ್ ನೋಡಲ್ಲಿ ಪುಟ್ಟು. ಇಲ್ಲಿ ನೋಡು, ಕ್ಯಾಮ್ರಾ ನೋಡಲ್ಲಿ, ನೋಡಲ್ಲಿ ಕ್ಯಾಮ್ರಾ ನೋಡಿ. ಹಾಯ್ ಹಾಯ್ ಹಾಯ್. ನೋಡಿ ಫ್ರೆಂಡ್ಸ್, ಈಗ ನೀರು ಕುದೀತಾ ಇದೆ. ಏನೇ ಆದರೂ ಮಗುನ ಹಾಕೊಂಡು ಮಾಡೋದು ತುಂಬ ಕಷ್ಟ. ಅವ್ನು ಮಲ್ಕೊಂಡಾಗ ಎಲ್ಲ ಕೆಲಸ ಮಾಡ್ಕೊಳೋದು. ಯಾರು ಇಲ್ಲ, ನಮ್ಮ ಅತ್ತೆ ಮಗ ಊರಲ್ಲಿ ಇರ್ತಾರೆ, ಅವರು ಹೊಲದಲ್ಲಿ ಇರ್ತಾರೆ, ಅವರೆಲ್ಲ ನೋಡ್ಕೊಳೋದು. ಅವರು ಹೊಲದಲ್ಲಿ ಊರಲ್ಲಿ ಇರ್ತಾರೆ, ನಾವು ಇಲ್ಲಿ ಹೊಲದಲ್ಲಿ ಇದ್ದೀವಿ, ಜೀತಾ ಇದ್ದೀವಿ. ನಾನು, ನನ್ನ ಗಂಡ, ನನ್ನ ಮಗು ಅಷ್ಟೇ ಇರ್ತೀವಿ ಇಲ್ಲಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಸೊ ನಂದು ತವ್ರ ಮನೆ ಬಂದು ಬೆಂಗಳೂರು, ಗಂಡನ ಮನೆ ಬಂದು ಬಾಗಲಕೋಟೆ. ಸೊ ನಾವು ಇಲ್ಲೇ ಬಾಗಲಕೋಟೆಯಲ್ಲಿ ಇರ್ತೀವಿ, ಒಂದು ಹಳ್ಳಿಯಲ್ಲಿ. ಸೊ ಮಗು ಮಲ್ಕೊಂಡಾಗೆಲ್ಲ ಕೆಲಸ ಮಾಡ್ಕೊಬೇಕು, ತುಂಬ ಕಷ್ಟ. ಅವ್ನು ಮಲ್ಕೊಂಡಾಗ ಕೆಲಸ ಮಾಡಿಕೊಂಡು ಬೇಗ ಅಡುಗೆ ಮಾಡಿಕೊಂಡು, ಅವನು ಎದ್ದ ಅಂದರೆ ಏನು ಕೆಲಸ ಮಾಡಿಸ್ಕೊಡಲ್ಲ. ಇಷ್ಟು ಎತ್ಕೊಂಡು ನಿಂದಿರ್ಬೇಕು, ಎತ್ಕೊಂಡು ಸುತ್ತಾಡ ಅಂತ ಹೇಳ್ತಾನ. ಇಷ್ಟು ಎತ್ಕೊಂಡು ನಿಂದಿರ್ಬೇಕಂತೆ ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ ನೀರು ಕುದೀತಾ ಇದೆ. ನಾನು ಇಲ್ಲೇನು ಜಲ್ದಿ ಇಟ್ಕೊಂಡಿದ್ದೀನಿ ರವೆ. ನೋಡಿ ಇಲ್ಲಿ ನಾನು ಯಾವುದೇ ರೀತಿ ರವೆ ಹುರ್ಕೊಂಡಿಲ್ಲ. ಸೊ ಇದನ್ನು ಹಂಗೆ ಡೈರೆಕ್ಟಾಗಿ ಹುರ್ಕೊಂಡಿರ ಆಗ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾಕಂದರೆ ಇದು ಅಂಗಡಿ ರವೆ ಅಲ್ಲ, ನಾವೇ ಹೊಲದಲ್ಲಿ ಬೆಳೆಸಿರೋ ಗೋಧಿಯಿಂದ ಹೊಡ್ಸಿರೋದು ನುಚ್ಚಿದು. ಸೊ ನಾವು ಹಂಗೆ ಡೈರೆಕ್ಟಾಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮೇಲೆ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಗಂಟಾಗಿರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಬೇಕು? ಏನು ಬೇಕಮ್ಮ ಪುಟ್ಟು? ನೋಡಲಿ, ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್.
ಸೊ ನಾನು ಮೊದಲೇ ತರಕಾರಿ ಎಲ್ಲ ಹೆಚ್ಚಿಟ್ಟು ಹೋಗಿದ್ದೆ, ಮತ್ತೆ ಬಂದು ಲೇಟ್ ಆಗುತ್ತೆ ಎಲ್ಲ, ಮಗು ಕೈ ಬಿಡಲ್ವಲ್ಲ. ಸೊ ಎಲ್ಲ ಹೆಚ್ಚಿಟ್ಟು ಹೋಗಿದ್ದೆ ಫಸ್ಟೇ, ಎಲ್ಲ ತೊಳೆದು ಕ್ಲೀನಾಗಿ ಹೆಚ್ಚಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟು ಹೋಗಿದ್ದೆ. ಹೋಗಿ ಬಂದು ಈಗ ಉಪ್ಪಿಟ್ಟು ಮಾಡಿ ತಿನ್ನಬೇಕು. ಮಲ್ಕೊಂಡಿದ್ದು ಎದ್ದು ಬಿಟ್ಟಿದ್ದಾನೆ. ಇನ್ನು ಇವನ್ನ ಮಲಗಿಸಿ ಇನ್ನೂ ಬಟ್ಟೆ ಒಗಿಬೇಕು, ಇನ್ನೂ ಕೆಲಸ ಇದೆ. ಸೊ ಇವನ್ನ ಮಲಗಿಸಿ ಕೆಲಸ ಮಾಡ್ಕೊಳ್ಬೇಕು. ತುಂಬ ಕಷ್ಟ ಮಕ್ಕಳನ್ನ ಸುಧಾರಿಸ್ಕೊಂಡು ಮನೇಲಿ ಒಬ್ಬೊಬ್ಬರೇ ಕೆಲಸ ಮಾಡ್ಕೊಳೋದಂದರೆ ಯಾರಾದರೂ ಒಬ್ರು ಇರಬೇಕು ದೊಡ್ಡವರು ಮನೆಯಲ್ಲಿ ನೋಡಿಕೊಂಡು. ಮಕ್ಕಳು ನೋಡಿಕೊಂಡ್ರೆ ನಾವು ಏನಾದರೂ ಕೆಲಸ ಮಾಡ್ಬೋದು. ಸೊ ನಾವು ಮಕ್ಕಳನ್ನ ಹಾಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನೂ ಮಾಡ್ಕೊಂಡು ಹೋಗೋದು. ಸೊ ಆ ಥರ ಯಾರೂ ಇಲ್ಲ, ಅತ್ತೆ ಮಾವ ಊರಲ್ಲಿದ್ದಾರೆ, ಅಪ್ಪ ಅಮ್ಮ ಬೆಂಗಳೂರಲ್ಲಿದ್ದಾರಲ್ವ. ಸೊ ನಮ್ಮ ಕಷ್ಟ ನಾವೇ ಪಡಿಬೇಕಲ್ವ. ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಉಪ್ಪಿಟ್ಟು ಅಂತ. ಈ ರೀತಿ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ನನ್ನ ಉಪ್ಪಿಟ್ಟು ಈ ಥರ ಬಂತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.